ಎಲ್ಲರಿಗೂ ನಮಸ್ಕಾರಗಳು ಆತ್ಮೀಯರೇ. ನಾನು ಪ್ರೊಫೆಸರ್ PM ಚೋಗ್ಲಾ, ರೈಟರ್, ಯೂಟ್ಯೂಬರ್ ಆ್ಯಂಡ್ ಲೆಕ್ಚರರ್ ಇನ್ ಎಕನಾಮಿಕ್ಸ್. ಇವತ್ತಿನ ಎಪಿಸೋಡ್ನಲ್ಲಿ BA 5th ಸೆಮಿಸ್ಟರ್ ಇಂಡಿಯನ್ ಬ್ಯಾಂಕಿಂಗ್ ಆ್ಯಂಡ್ ಫೈನಾನ್ಸ್ DSC 11 ಭಾರತದ ಬ್ಯಾಂಕೋದ್ಯಮ ಮತ್ತು ಹಣಕಾಸು ಅಂದರೆ DSC 11 ಈ ವಿಷಯಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಒಂದು ಸಿಲೆಬಸ್ ಪಠ್ಯಕ್ರಮವನ್ನು ನಾವು ಚರ್ಚೆ ಮಾಡೋಣ. ಯಾವ ರೀತಿಯಾಗಿ ಪಠ್ಯಕ್ರಮವನ್ನು ಅಳವಡಿಕೆ ಮಾಡಲಾಗಿದೆ ಅಂತಕ್ಕಂಥದ್ದು. ಮುಖ್ಯವಾಗಿ NEP ಒಂದು ಪದ್ಧತಿ ಅಥವಾ ಮಾನಕದ ರೂಪದಲ್ಲಿ ಅಥವಾ ಏನೋ ಒಂದು ಗೈಡ್ಲೈನ್ಸ್ ಇದೆಯೋ ಆ ಒಂದು ಗೈಡ್ಲೈನ್ಸ್ ಪ್ರಕಾರ ಈ ಒಂದು ಪಠ್ಯಕ್ರಮವನ್ನು ಚರ್ಚೆ ಮಾಡೋಣ. ಇದು ಆಂಗ್ಲ ಮತ್ತು ಕನ್ನಡ ಭಾಷೆಯಲ್ಲಿ ಇರುತ್ತದೆ. ಓಕೆ friends, here already in last videos we have discussed on DSC 9, 10 and today we will discuss on DSC 11 Indian Banking and Finance. Okay, so these are three papers are considered as core subjects. Okay, so which having 12 credits. ಅಂದರೆ ಈ ಮೂರು ಪತ್ರಿಕೆಗಳನ್ನು BA ಅಂತಿಮ ವರ್ಷದಲ್ಲಿ 5ನೇ ಸೆಮಿಸ್ಟರ್ನಲ್ಲಿ ಓದ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಮುಖ್ಯವಾಗಿರ್ತಕ್ಕಂಥ ವಿಷಯಗಳು ಅಂಥೇಳಿ ತಿಳ್ಕೊಳ್ತಕ್ಕಂಥದ್ದು. ಒಟ್ಟು 12 ಕ್ರೆಡಿಟ್ಸ್ ಇಲ್ಲಿ ಏನಪ್ಪ ಅಂತ ನಿಮಗೆ ಸಿಗ್ತವೆ. ತಲಾ ಏನಪ್ಪ ಅಂತಂದರೆ 4 ಕ್ರೆಡಿಟ್ಸ್ ಇಲ್ಲಿ ಇರ್ತಕ್ಕಂಥದ್ದು. ಓಕೆ, ಆ್ಯಂಡ್ ದಿ ಇವ್ಯಾಲ್ಯೂಯೇಷನ್ ಪ್ರೊಸೆಸ್ ಆ್ಯಂಡ್ concern to IMRs here for formative assessment. As earlier, the evaluation process it has C1, C2. Okay, and assessment or occasion type. Okay, internal tests there will be 2 tests having 10 marks which comes under component 1 and component 2. Okay, total will be 20 marks. Assignment either seminar which comes under component 1 5 marks, so total 5 marks. Quiz or group discussion which comes under component 1, that is 5 marks, total 5 marks. Presentation or project etc. Which comes under component 2 10 marks, total 10 marks. So here total 20 marks, component 2 20 marks, so total 40 marks. Okay, and semester end examination, that is theory, which having for 60 marks, 2 hours of exam will be conducted. Okay friends, let we discuss on DSC 11 Indian Banking and Finance its syllabi. Okay, ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ಈ ಮೇಲಿನಂತೆ ನಿಮಗೆ ಆಂತರಿಕ ಅಂಕಗಳನ್ನು ಒಂದು ವಿದ್ಯಾರ್ಥಿಯ ರಚನಾತ್ಮಕವಾಗಿರ್ತಕ್ಕಂಥ ಕಲಿಕೆಯನ್ನು ಆಧರಿಸಿ 40 ಅಂಕಗಳನ್ನು ಕೊಡ್ತಕ್ಕಂಥದ್ದನ್ನು ತಿಳ್ಕೊಂಡಿದ್ದೀವಿ. ಈಗ ಪಠ್ಯಕ್ರಮ ಏನಿದೆ ಅಂತಕ್ಕಂಥದ್ದನ್ನು ನೋಡ್ತಕ್ಕಂಥದ್ದು. ಓಕೆ ಆತ್ಮೀಯರೇ, ಭಾರತದ ಬ್ಯಾಂಕೋದ್ಯಮ ಮತ್ತು ಹಣಕಾಸು 5ನೇ ಸೆಮಿಸ್ಟರ್, ಇದು ಕೋರ್ಸ್ ಕೋಡ್. ಆಮೇಲೆ 60 ತಾಸುಗಳ ಬೋಧನಾವಧಿ ಇಲ್ಲಿ ತಗೋಬೇಕಾಗ್ತದೆ, ನಡೀತದೆ. ಆಮೇಲೆ ಡ್ಯೂರೇಷನ್ ಆಫ್ ಸೆಮ್ ಅಂಡ್ ಎಕ್ಸಾಮಿನೇಷನ್, ದಟ್ ಈಸ್ ಫಾರ್ 2 hours. ಟೋಟಲ್ ಕ್ರೆಡಿಟ್ಸ್ ಫಾರ್ ದಿಸ್ ಪೇಪರ್ ವಿಲ್ ಬಿ 4 ಆ್ಯಂಡ್ ಫಾರ್ಮೇಟಿವ್ ಅಸೆಸ್ಮೆಂಟ್ ಮಾರ್ಕ್ಸ್ 40, ಸಮ್ಮೇಟಿವ್ ಅಸೆಸ್ಮೆಂಟ್ ಮಾರ್ಕ್ಸ್ 60. ಓಕೆ, ಇದು ಆಂತರಿಕ ಅಂಕಗಳು ಅಂತೇಳಿ ಕರಿತೀವಿ. ಇದು ವಿಶ್ವವಿದ್ಯಾಲಯ ತೆಗೆದುಕೊಳ್ತಕ್ಕಂತಹ ಸೆಮಿಸ್ಟರ್ ಎಂಡ್ ಪರೀಕ್ಷೆಯಿಂದ ಪಡ್ಕೊಳ್ತಕ್ಕಂಥ ಅಂಕಗಳು. ಓಕೆ, ಎಸ್ friends, here as you know that there are 4 modules. ಎಷ್ಟು 5 ಅಧ್ಯಾಯಗಳು ಇರತಕ್ಕಂಥದ್ದು. ಓಕೆ, ಮಾಡ್ಯೂಲ್ 1 ಟೈಟಲ್ ಇಂಟ್ರೊಡಕ್ಷನ್ ಟು ಬ್ಯಾಂಕಿಂಗ್ ಕನ್ಸರ್ನ್ ಟು ಇಂಡಿಯಾ. ಓಕೆ, ಟೋಟಲ್ ಟೀಚಿಂಗ್ ಅವರ್ಸ್ 60 and for this chapter or for this module 15 hours will be given, and it has Indian banks, evolution, structure,
functions, types and features, public sector, private sector, foreign cooperatives, RRB, small finance banks, payment banks, role and importance of banking in Indian economy, credit creation and financial intermediation, central bank and banking regulations, okay, regulatory and supervisory powers, monetary and banking channels of credit control, policy rates and banking, repo, reverse repo, MCLR, bank rate, CRR, SLR, MSF, issues in banking sector, NPA crisis, impact of global events on Indian banks, okay, and the practicum work, that is compare and contrast the different types of banks, highlighting their strengths and weaknesses, presentation, and conduct a class discussion and compare and contrast the different scenarios on various loans, highlighting the risks involved in the measures taken by banks to manage these risks, okay. ದೆನ್ ಕನ್ನಡದಲ್ಲಿ ಅಧ್ಯಾಯ ಸಂಖ್ಯೆ 1 15 ತಾಸುಗಳ ಬೋಧನಾವಧಿಗಾಗಿ ಇದರ ಶೀರ್ಷಿಕೆ ಬಂದುಬಿಟ್ಟು ಬ್ಯಾಂಕೋದ್ಯಮದ ಪರಿಚಯ, ಓಕೆ. ಇಲ್ಲಿ ಮೊದಲನೇದಾಗಿ ಭಾರತೀಯ ಬ್ಯಾಂಕುಗಳು, ಇದರ ವಿಕಾಸ, ರಚನೆ, ಕಾರ್ಯಗಳು, ವಿಧಗಳು ಮತ್ತು ವೈಶಿಷ್ಟ್ಯಗಳು, ಸಾರ್ವಜನಿಕ ವಲಯ, ಖಾಸಗಿ ವಲಯ, ವಿದೇಶಿ ಸಹಕಾರಿ, RRB ಅಂದರೆ ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕುಗಳು, ಸಣ್ಣ ಹಣಕಾಸು ಬ್ಯಾಂಕುಗಳು, ಪಾವತಿ ಬ್ಯಾಂಕುಗಳು, ಭಾರತೀಯ ಆರ್ಥಿಕತೆಯಲ್ಲಿ ಬ್ಯಾಂಕುಗಳ ಪಾತ್ರ ಅಥವಾ ಪ್ರಾಮುಖ್ಯತೆ, ಪತ್ತು ಅಥವಾ ಸಾಲ ಸೃಷ್ಟಿ ಮತ್ತು ಹಣಕಾಸಿನ ಮಧ್ಯಸ್ಥಿಕೆ, ಕೇಂದ್ರ ಬ್ಯಾಂಕು ಮತ್ತು ಬ್ಯಾಂಕೋದ್ಯಮದ ನಿಯಂತ್ರಣ, ನಿಯಂತ್ರಕ ಮತ್ತು ಮೇಲ್ವಿಚಾರಣಾ ಅಧಿಕಾರಗಳು, ವಿತ್ತೀಯ ನೀತಿ, ಸಾಲ ನಿಯಂತ್ರಣದ ವಿಧಾನಗಳು, ಬ್ಯಾಂಕಿಂಗ್ ದರಗಳು ಮತ್ತು ರೆಪೋ, ರಿವರ್ಸ್ ರೆಪೋ, MCLR ಬ್ಯಾಂಕ್ ದರ, CRR, SLR, MSF ಬ್ಯಾಂಕಿಂಗ್ ವಲಯದಲ್ಲಿನ ಸಮಸ್ಯೆಗಳು, NPA ಬಿಕ್ಕಟ್ಟು, ಆಮೇಲೆ ಭಾರತೀಯ ಬ್ಯಾಂಕುಗಳ ಮೇಲೆ ಜಾಗತಿಕ ಘಟನೆಗಳ ಪ್ರಭಾವ, ಓಕೆ. ಇನ್ನು ಅಭ್ಯಾಸಕ್ಕೆ ಗಣನೆಗೆ ತೆಗೆದುಕೊಂಡಂತೆ ವಿವಿಧ ರೀತಿಯ ಬ್ಯಾಂಕುಗಳನ್ನು ಹೋಲಿಸಿ ಮತ್ತು ಅವುಗಳ ಸಾಮರ್ಥ್ಯಗಳು ಮತ್ತು ಕೊರತೆಗಳನ್ನು ಪ್ರಸ್ತುತಪಡಿಸಿರಿ ಅಂತಕ್ಕಂಥದ್ದನ್ನು ಕುರಿತಾಗಿ ಅಭ್ಯಾಸಕ್ಕಾಗಿ ಕೊಡಬಹುದು. ಆಮೇಲೆ ಬ್ಯಾಂಕಿಂಗ್ ವ್ಯವಸ್ಥೆಯು ಹೊಂದಿರುವ ವಿವಿಧ ಸನ್ನಿವೇಶಗಳನ್ನು ಹೋಲಿಸಿ ಮತ್ತು ಸಾಲಗಳು ಒಳಗೊಂಡಿರುವ ಅಪಾಯಗಳನ್ನು ಎತ್ತಿ ತೋರಿಸುವುದು ಮತ್ತು ಇವುಗಳನ್ನು ನಿರ್ವಹಿಸಲು ಬ್ಯಾಂಕುಗಳು ತೆಗೆದುಕೊಂಡ ಕ್ರಮಗಳನ್ನು ಕುರಿತು ಗುಂಪು ಚರ್ಚೆ ಹಮ್ಮಿಕೊಳ್ತಕ್ಕಂಥದ್ದನ್ನು ಇಲ್ಲಿ ತಿಳ್ಕೊಳ್ತಕ್ಕಂಥದ್ದು. ಆ್ಯಂಡ್ ಮಾಡ್ಯೂಲ್ ನಂಬರ್ 2 ಬ್ಯಾಂಕಿಂಗ್ ಸರ್ವಿಸಸ್, 15 hours of teaching, and banking services which it has bank deposits, types and features of bank accounts, account opening and importance of KYC, bank loans and types, features, documents required, eligibility, interest rates, maturity, loan defaults and consequences, other services, locker facility, payment and remittance services and channels, currency exchange, debit cards, credit cards and prepaid cards, ATMs, internet and mobile banking, modern banking products, insurance on deposit and loans, investment services in capital market, stocks, bonds, mutual funds, advisory services, retirement products, okay. Practicum, group discussion on bank accounts and loan products and making recommendations to different classes, comparison of banking services by visiting bank branches. ಎಸ್, ಕನ್ನಡದಲ್ಲಿ ಅಧ್ಯಾಯ ಸಂಖ್ಯೆ 2 ಬ್ಯಾಂಕೋದ್ಯಮದ ಸೇವೆಗಳು, 15 ತಾಸುಗಳ ಬೋಧನಾವಧಿ. ಬ್ಯಾಂಕಿಂಗ್ ಸೇವೆಗಳು, ಓಕೆ. ಈ ಶೀರ್ಷಿಕೆ ಅಡಿಯಲ್ಲಿ ಮುಖ್ಯವಾಗಿ ಬ್ಯಾಂಕ್ ಠೇವಣಿಗಳು, ಬ್ಯಾಂಕ್ ಖಾತೆಗಳ ವಿಧಗಳು ಮತ್ತು ವೈಶಿಷ್ಟ್ಯಗಳು, ಖಾತೆ ತೆರೆಯುವಿಕೆ ಮತ್ತು KYCಯ ಪ್ರಾಮುಖ್ಯತೆ, ಬ್ಯಾಂಕ್ ಸಾಲಗಳು, ವಿಧಗಳು, ವೈಶಿಷ್ಟ್ಯಗಳು, ಅವಶ್ಯಕ ದಾಖಲೆಗಳು, ಅರ್ಹತೆ, ಬಡ್ಡಿದರಗಳು, ಮುಕ್ತಾಯ ಸಾಲ, ಡಿಫಾಲ್ಟ್ ಮತ್ತು ಪರಿಣಾಮಗಳು, ಇತರೆ ಸೇವೆಗಳು, ಲಾಕರ್ ಸೌಲಭ್ಯ, ಪಾವತಿ ಮತ್ತು ರವಾನೆ ಸೌಲಭ್ಯಗಳು ಮತ್ತು ಚಾನೆಲ್ಗಳು, ಕರೆನ್ಸಿ ವಿನಿಮಯ
ಡೆಬಿಟ್ ಕಾರ್ಡ್ಗಳು, ಕ್ರೆಡಿಟ್ ಕಾರ್ಡ್ಗಳು, ಪೂರ್ವ ಪಾವತಿ ಕಾರ್ಡ್ಗಳು, ATMಗಳು, ಇಂಟರ್ನೆಟ್ ಮತ್ತು ಮೊಬೈಲ್ ಬ್ಯಾಂಕಿಂಗ್, ಆಧುನಿಕ ಬ್ಯಾಂಕಿಂಗ್ ಉತ್ಪನ್ನಗಳು, ಠೇವಣಿ ಮತ್ತು ಸಾಲಗಳ ಮೇಲಿನ ವಿಮೆ, ಬಂಡವಾಳ ಮಾರುಕಟ್ಟೆ, ಸ್ಟಾಕ್ಗಳಲ್ಲಿ ಹೂಡಿಕೆ ಸೇವೆಗಳು, ಬಾಂಡ್ಗಳು ಮತ್ತು ಮ್ಯೂಚುವಲ್ ಫಂಡ್ಗಳು, ಸಲಹಾ ಸೇವೆಗಳು, ನಿವೃತ್ತಿ ಉತ್ಪನ್ನಗಳು. ಅಭ್ಯಾಸಕ್ಕಾಗಿ ಮುಖ್ಯವಾಗಿ ಬ್ಯಾಂಕ್ ಖಾತೆಗಳು ಮತ್ತು ಸಾಲ ಉತ್ಪನ್ನಗಳ ಕುರಿತು ಗುಂಪು ಚರ್ಚೆ ಮತ್ತು ಶಿಫಾರಸು ಮಾಡುವುದು, ವಿವಿಧ ವರ್ಗಗಳು ಕುರಿತಾಗಿ, ಆಮೇಲೆ ಬ್ಯಾಂಕ್ ಶಾಖೆಗಳಿಗೆ ಭೇಟಿ ನೀಡುವ ಮೂಲಕ ಬ್ಯಾಂಕಿಂಗ್ ಸೇವೆಗಳ ಹೋಲಿಕೆಯನ್ನು ಮಾಡ್ತಕ್ಕಂಥದ್ದು. ಓಕೆ, ಯಾವ್ಯಾವ ಬ್ಯಾಂಕಿನಲ್ಲಿ ಯಾವ ಥರನಾಗಿರ್ತಕ್ಕಂಥ ಸೇವೆಗಳು ನೀಡ್ತಾ ಇದ್ದಾರೆ, ಏನೇನು ವ್ಯತ್ಯಾಸ ಇದೆ, ಏನು ಅನುಕೂಲ ಇದೆ, ಅನಾನುಕೂಲ ಇದೆ, ಈ ಎಲ್ಲ ಕುರಿತಾಗಿ ಚರ್ಚೆಯನ್ನು ಮಾಡ್ತಕ್ಕಂಥದ್ದು. ಓಕೆ ಫ್ರೆಂಡ್ಸ್, ಮಾಡ್ಯೂಲ್ ನಂಬರ್ 3 ಟೈಟಲ್ ಮಾಡರ್ನ್ ಬ್ಯಾಂಕಿಂಗ್ ಫಾರ್ 15 hours. Yes, here modern banking facilities. Okay, digital banking, digital wallets, digital account opening, biometrics, contactless payment system, instant payments, personal finance management tools, use of artificial intelligence and machine learning in banks, cyber security in banking, credit scoring, direct lending, corporate banking, investment banking. Practicum: survey bank customers to understand their usage and satisfaction level with digital banking services and analyze the adoption rate of digital banking services across different age groups and demographic segments. ಕನ್ನಡದಲ್ಲಿ ಅಧ್ಯಾಯ ಸಂಖ್ಯೆ 3 ಆಧುನಿಕ ಬ್ಯಾಂಕೋದ್ಯಮ, 15 ತಾಸುಗಳ ಬೋಧನಾವಧಿಗಾಗಿ ಆಧುನಿಕ ಬ್ಯಾಂಕೋದ್ಯಮ ಅಥವಾ ಬ್ಯಾಂಕಿಂಗ್ ಸೌಲಭ್ಯಗಳು, ಡಿಜಿಟಲ್ ಬ್ಯಾಂಕಿಂಗ್, ಡಿಜಿಟಲ್ ವಾಲೆಟ್ಗಳು, ಡಿಜಿಟಲ್ ಖಾತೆ ತೆರೆಯುವಿಕೆ, ಬಯೋಮೆಟ್ರಿಕ್ಸ್, ಕಡಿಮೆ ಪಾವತಿ ವ್ಯವಸ್ಥೆಯನ್ನು ಸಂಪರ್ಕಿಸುವುದು, ಆಮೇಲೆ ತ್ವರಿತ ಪಾವತಿಗಳು, ವೈಯಕ್ತಿಕ ಹಣಕಾಸು ನಿರ್ವಹಣೆ ಉಪಕರಣಗಳು, ಕೃತಕ ಬುದ್ಧಿಮತ್ತತೆಯ ಬಳಕೆ ಮತ್ತು ಬ್ಯಾಂಕುಗಳಲ್ಲಿ ಯಂತ್ರ ಕಲಿಕೆ ಅಥವಾ ಯಂತ್ರದಿಂದ ಒಂದು ಇಂಟ್ರ್ಯಾಕ್ಷನ್ ಮಾಡ್ತಕ್ಕಂಥ ವ್ಯವಸ್ಥೆ, ಕ್ರಿಯೆ ಮತ್ತು ಪ್ರತಿಕ್ರಿಯೆ ಅಂತ ಹೇಳ್ತಿರ್ತೀವಿ. ಯಂತ್ರಗಳ ಮೂಲಕ ಬ್ಯಾಂಕೋದ್ಯಮದಲ್ಲಿ ಕ್ರಿಯೆ ಮತ್ತು ಪ್ರತಿಕ್ರಿಯೆ. ಓಕೆ, ಬ್ಯಾಂಕಿಂಗ್ನಲ್ಲಿ ಸೈಬರ್ ಭದ್ರತೆ, ಕ್ರೆಡಿಟ್ ಸ್ಕೋರಿಂಗ್, ನೇರ ಸಾಲ, ಕಾರ್ಪೊರೇಟ್ ಬ್ಯಾಂಕಿಂಗ್, ಹೂಡಿಕೆ ಬ್ಯಾಂಕಿಂಗ್. ಅಭ್ಯಾಸಕ್ಕಾಗಿ ಸಂಬಂಧಪಟ್ಟಿರುವಂತೆ ಸಮೀಕ್ಷೆ ಮೂಲಕ ಬ್ಯಾಂಕ್ ಗ್ರಾಹಕರು ಡಿಜಿಟಲ್ ಸೇವೆಗಳಿಂದ ಬಳಕೆ ಮತ್ತು ತೃಪ್ತಿಯ ಮಟ್ಟವನ್ನು ತಿಳಿದುಕೊಳ್ಳುವುದು. ಆಮೇಲೆ ವಿವಿಧ ವಯಸ್ಸಿನ ಗುಂಪುಗಳಲ್ಲಿ ಡಿಜಿಟಲ್ ಬ್ಯಾಂಕಿಂಗ್ ಸೇವೆಗಳ ಅಳವಡಿಕೆ ದರಗಳನ್ನು ವಿಶ್ಲೇಷಿಸುವುದು. ಎಸ್, ದೆನ್ ಮಾಡ್ಯೂಲ್ ನಂಬರ್ 4 ಫೈನಾನ್ಷಿಯಲ್ ಮಾರ್ಕೆಟ್ಸ್ 15 hours. Introduction to Indian financial markets, equity markets and stock exchanges, debit markets and bond markets, currency markets and forex trading, commodity markets and trading, derivatives markets, mutual funds, insurance fund products, okay, and investing in capital market products, access channels, risks in capital market investments, role of SEBI, Security and Exchange Board of India, and fintech and innovation in capital markets. Yes, practicum ಬಂದ್ಬಿಟ್ಟು here that is debit investing in capital market products. Okay, not debate. Yes, debate is to be conducted on investing on capital market products. Okay, assignment on Indian financial markets is to be given. Yes, here ಅಧ್ಯಾಯ ಸಂಖ್ಯೆ 4 ಹಣಕಾಸು ಮಾರುಕಟ್ಟೆ 15 ತಾಸುಗಳ ಬೋಧನಾವಧಿಗಾಗಿ ಭಾರತೀಯ ಹಣಕಾಸು ಮಾರುಕಟ್ಟೆಗಳ ಪರಿಚಯ, ಈಕ್ವಿಟಿ ಮಾರುಕಟ್ಟೆಗಳು ಮತ್ತು ಷೇರುಗಳ ವಿನಿಮಯ, ಸಾಲ ಮಾರುಕಟ್ಟೆಗಳು ಮತ್ತು ಬಾಂಡ್ ಮಾರುಕಟ್ಟೆಗಳು, ಕರೆನ್ಸಿ ಮಾರುಕಟ್ಟೆಗಳು ಮತ್ತು ವಿದೇಶಿ ವಿನಿಮಯ ವ್ಯಾಪಾರ, ಸರಕು ಮಾರುಕಟ್ಟೆಗಳು ಮತ್ತು ವ್ಯಾಪಾರ, ಉತ್ಪನ್ನ ಮಾರುಕಟ್ಟೆಗಳು, ಪಾರಸ್ಪರಿಕ ನಿಧಿಗಳು, ವಿಮಾ ಉತ್ಪನ್ನಗಳು, ಬಂಡವಾಳ ಮಾರುಕಟ್ಟೆ ಉತ್ಪನ್ನಗಳಲ್ಲಿ ಹೂಡಿಕೆ, ಪ್ರವೇಶ ಮಾರ್ಗಗಳು ಅಂದರೆ ಯಾವ ರೀತಿಯಾಗಿ ಹೂಡಿಕೆ ಮಾಡಲಿಕ್ಕೆ ಹೋಗಬಹುದು, ಯಾವೆಲ್ಲ ವಾಟ್ ಎವರ್ ದಿ ಅವೈಲೇಬಲ್ ಮೆಜರ್ಸ್ ಆರ್ ದೇರ್ ಟು ಎಂಟರ್ ಇನ್ ಟು ದಿ ಫೀಲ್ಡ್ ಆಫ್ ವಾಟ್ ಯು ಕಾಲ್ ಸ್ಟಾಕ್ ಶೇರ್ ಮಾರ್ಕೆಟ್ಸ್ ಆ್ಯಂಡ್ ಬಂಡವಾಳ ಮಾರುಕಟ್ಟೆಯಲ್ಲಿನ ಅಪಾಯ, ಮಾರುಕಟ್ಟೆ ಹೂಡಿಕೆಗಳು, ಬಂಡವಾಳದಲ್ಲಿ ಸೆಬಿ, ಆಮೇಲೆ ಫೈನ್ಟೆಕ್ ಮತ್ತು ನಾವೀನ್ಯತೆಗಳ ಪಾತ್ರ ಮಾರುಕಟ್ಟೆಗಳು. ಅಭ್ಯಾಸಕ್ಕಾಗಿ ಬಂಡವಾಳ ಮಾರುಕಟ್ಟೆ ಉತ್ಪನ್ನಗಳಲ್ಲಿ ಹೂಡಿಕೆ ಕುರಿತು ಚರ್ಚೆ ಮಾಡ್ತಕ್ಕಂಥದ್ದು, ಭಾರತೀಯ ಹಣಕಾಸು ಮಾರುಕಟ್ಟೆಗಳ ಮೇಲೆ ನಿಯೋಜಿತ ಕಾರ್ಯವನ್ನು ನೀಡ್ತಕ್ಕಂಥದ್ದು. ಓಕೆ ಫ್ರೆಂಡ್ಸ್, ಇದಾಗಿತ್ತು ಒಂದು DSC
DSC L1ಗೆ ಸಂಬಂಧಪಟ್ಟಿರ್ತಕ್ಕಂತಹ ಪಠ್ಯಕ್ರಮ. ಓಕೆ, ಸೊ ಈ ಬಗ್ಗೆ ನಿಮಗೇನಾದರೂ ಸಂದೇಹಗಳಿದ್ದರೆ ಕಮೆಂಟ್ ಮಾಡಿ ಕೇಳಬಹುದು. ಹಾಗೆಯೇ ವಾಟ್ಸಪ್ ಸಂದೇಶ ಕೂಡ ಮಾಡುವ ಮೂಲಕ ಏನಪ್ಪ ಅಂತಂತಂದರೆ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಅಧ್ಯಯನ ಸಾಮಗ್ರಿ ಈ ವಿಡಿಯೋ ಇವತ್ತು ನಾವು ಪಬ್ಲಿಷ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಮಂಡೇ ನಿಮ್ಗೇನಪ್ಪ ಅಂತಂತಂದರೆ ದೊರೀತದೆ. ಸೊ ಭಾಳಷ್ಟು ವಿದ್ಯಾರ್ಥಿಗಳು ಅಧ್ಯಯನ ಸಾಮಗ್ರಿಗಳನ್ನು ಕೇಳ್ತಾ ಇದ್ದೀರಿ. DSC L1 ಏನಪ್ಪ ಅಂತಂತಂದರೆ ನಿಮಗೆ ಇನ್ನೆರಡು ದಿನಗಳಲ್ಲಿ ತಯಾರಾಗ್ತದೆ. ಹೆಚ್ಚು ಕಡಿಮೆ ನೆಕ್ಸ್ಟ್ ವೀಕ್ ನಿಮ್ಗೆ ಏನಪ್ಪ ಅಂತಂದರೆ ಎಲ್ಲ ಬೋಧನಾ ಅಂದರೆ ಈಗಾಗಲೇ DSC 9 DSC 10 ರೆಡಿ ಇದ್ದಾವೆ. ಆದರೆ DSC L1 ಏನಪ್ಪ ಅಂತಂದ್ರೆ ಈಗ ರೆಡಿ ಮಾಡ್ತಾ ಇದ್ದೀನಿ. ನಿಮಗೆ ಅಧ್ಯಯನ ಸಾಮಗ್ರಿ ಬೇಕಂತಂತಂದರೆ 9964791356 ಈ ಸಂಖ್ಯೆಗೆ ವಾಟ್ಸಪ್ ಮೂಲಕ ನಿಮ್ಮ ಪೂರ್ಣವಾಗಿರ್ತಕ್ಕಂಥ ಹೆಸರು, ಅಡ್ರೆಸ್ಸು, ಆಮೇಲೆ ಪಿನ್ ಕೋಡ್ ಸಮೇತ ಕಳಿಸಿಕೊಟ್ಟರೆ ಅದರ ಬೆಲೆಯನ್ನು ತಿಳಿದುಕೊಂಡು ನೀವೇನಪ್ಪ ಅಂತಂದ್ರೆ ಪಡ್ಕೊಳ್ಬಹುದು. ಓಕೆ, ಸೊ ವಿಡಿಯೋವನ್ನು ವೀಕ್ಷಣೆ ಮಾಡಿರ್ತಕ್ಕಂತಹ ನಿಮ್ಮೆಲ್ಲರಿಗೂ ಶುಭವಾಗಲಿ. ಈ ಒಂದು ವಿಡಿಯೋವನ್ನು ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮೆಲ್ಲ ಸ್ನೇಹಿತ ಮಿತ್ರರಿಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ಏನಾದರೂ ಸಂದೇಹಗಳಿದ್ದರೆ ತಿಳಿಸಿಕೊಡಿ ಅಂತ ಹೇಳಿ ಕೇಳಿಕೊಳ್ಳುತ್ತಾ ಈ ಮೂಲಕ ನಿಮ್ಮೆಲ್ಲರಿಗೂ ಕೂಡ ಶುಭವಾಗಲಿ ಅಂಥೇಳಿ ಹಾರೈಸುತ್ತಾ ವಿಡಿಯೋವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ. ಧನ್ಯವಾದಗಳು.